ಆದರೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರಲಿಕ್ಕಾಗಿಲ್ಲ. ಆದರೆ ಇವತ್ತು ಯಾವಾಗ ಬೇಕಾದ ಸಮಯ ಸಿಕ್ಕ ಕೂಡ ಬಂದು ಹೋಗಂತ ನನಗೆ ಹೇಳಿದರು. ಆದರೆ ಅಲ್ಲಿ ಇವತ್ತು ಕೂಡ ಬೇರೆ ಬೇರೆ ಸೇವಲ ಜಯಂತಿ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕೆ ತಡವಾಯಿತು. ಆದರೆ ಇದು ಮುಗಿಸ್ಕೊಂಡು ಯಾದಗಿರಿ ಹತ್ರ ಅಭಯ ತುಮಕೂರ ವಿಶ್ವರಾಧ್ಯ ಮತ್ತು ಇವತ್ತು ತೇರ ಕಾರ್ಯಕ್ರಮ ಅಲ್ಲಿಗೆ ಹೋಗೋದಿರೋದ್ರಿಂದ ವೇದಿಕೆ ಮೇಲಿದ್ದಂಥವ್ರು ಎಲ್ಲರೂ ಇರೋ ಮೊದಲು ಅವರಿಗೆ ಮಾತಾಡಲಿಕ್ಕೆ ಮಾತಾಡಿ ಹೋಗಲಿ ಅಂಥೇಳಿ ಅಪ್ಪರ ಆಶೀರ್ವಾದ ಮೇರೆಗೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ರೆಡಿಯಾಗಿ ಬಂದಾರ. ತಾವು ಯಾರು ಕೂಡ ನಮ್ಮ ಮಾತು ಕೇಳಕ್ಕೆ ಬಂದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಇವತ್ತು ಭಾಳ ಪ್ರೀತಿಲಿಂದ ತಾಯಿ ತಂದೆ ಮಕ್ಕಳಿಗೆ ರೆಡಿ ಮಾಡಿಕೊಂಡು ಕಾರ್ಯಕ್ರಮ ಕರ್ಕೊಂಡು ಬಂದಿದ್ದಾರೆ. ನನಗೂ ಸಮಯ ಇದೆ, ನಾನು ಕೂತು ನೋಡ್ತಿದ್ದೆ. ಆದರೆ ಅನಿವಾರ್ಯ ಕಾರಣದಿಂದ ಹೋಗೋದ್ರಲ್ಲಿಂದ ನಾನೊಂದು ಎರಡು ಮಾತಾಡಿ ಹೋಗಬೇಕು ಅಂತಕ್ಕಂಥ ಕೂಡ ಇಚ್ಛೆಲಿಂದ ಹೇಳ್ತಾ ಇದ್ದೀನಿ. ಮಳೆ ಕೂಡ ಬರ್ತಾ ಇದೆ. ನನಗನ್ನಿಸ್ತಾ ಇದೆ ಮಳೆ ಬಂದರೂ ಏನು ತೊಂದರೆ ಆಗಲ್ಲ, ಇಷ್ಟೇ ಬಂದು ನಿಂದಿರ್ತದೆ, ಮುಂದೆ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ಕೂಡ ವಿಶ್ವಾಸ ಇದೆ. ಯಾಕಂದ್ರೆ ಭಾಳ ಇಚ್ಛಾಪೂರ್ವವಾಗಿ ತಾವು ತಯಾರಾಗಿ ಇವತ್ತು ಇಲ್ಲಿ ಬಂದಿದ್ದೀರಿ. ಆದರೆ ಈ ಸ್ಕೂಲ್ನಿಗೆ ಅನೇಕ 3-4 ವರ್ಷಗಳು ಹಿಡಿದು ಸ್ಕೂಲಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಕೇಳ್ತಾ ಇದ್ದರು. ಆದರೆ ಸಣ್ಣ ಸಮಸ್ಯೆ ಕೊಡ್ಲಿಕ್ಕಾಗಿಲ್ಲ. ಆದರೆ ಈಗ ನನಗೇನು ಬೇಕಾಗಿದೆ ಎಲ್ಲ ಕೂಡ ದಾಖಲೆಗಳು ತಂದು ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ 10 ಲಕ್ಷ ರೂಪಾಯಿ ಸ್ಕೂಲಿಗೆ ಕೊಡ್ತೀನಿ ಅಂತ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ಆದಷ್ಟು ಒಂದು 15-20 ದಿವಸದಲ್ಲಿ ಅವ್ರು ಏನು ಕಾಮಗಾರಿ ತೊಗೊಳ್ಳಿ, ಅದು 10 ಲಕ್ಷ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತು ಅಲ್ಲಿಂದ ಇಲ್ಲಿ ಪೂರಾ ಮೇನ್ ರಸ್ತೆವರೆಗೂ ಕೂಡ ನಾನೇ ಖುದ್ದಾಗಿ ಬಂದು ಮಳೆ ಬಂದಂಥ ಸಂದರ್ಭದಲ್ಲಿ ಅನೇಕ ಹುಡುಗರು ಕೂಡ ಕರ್ಕೊಂಡ್ಬಂದು ತೋರಿಸ್ಕೊಂಡು ಕರ್ಕೊಂಡು ಹೋಗಿದ್ರು. ಆದಷ್ಟು ಬೇಗನೆ ಅದು ಕೂಡ ಇದು ಒಂದೇ ರಸ್ತೆ ಅಲ್ಲ, ಇನ್ನೊಂದು 2-3 ರಸ್ತೆ ಡೊಂಗರಗಾಂವ್ ನೋಡಿದ್ದೀನಿ ಊರಾಗಿನೂ. ಅವು 2-3 ರಸ್ತೆಗಳು ಕೂಡ ಆದಷ್ಟು ಬೇಗನೆ ಕೊಡ್ತೀನಿ ಅಂತಕ್ಕಂಥ ಕೂಡ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಸಮಸ್ಯೆ ಯಾವ ರೀತಿ ಇದೆ ಅಂದರೆ, ಈ ಡೊಂಗರಗಾಂವ್ ಗ್ರಾಮ ಅಂತಂದರೆ ನಾವು ಇತಿಹಾಸದಾಗ ಎಂದೂ ಮರಿಲಾರ್ದಂಥ ಗ್ರಾಮ. ನನ್ನ ಪಾಲಿಗೆ ನಾವು ಶಾಸಕರಾಗಕ್ಕಿಂತ ಪೈಲೇನು ಡೊಂಗರದೇವಿಯ ದರ್ಶನಗೋಸ್ಕರ ಈ ಕ್ಷೇತ್ರದಲ್ಲಿ ನಾನು ಶಾಸಕರಾಗಬೇಕು, ಈ ಗ್ರಾಮದೆಲ್ಲ ಹಿರಿಯರ ಆಶೀರ್ವಾದ ತೊಗೋಬೇಕಂತ ಹೇಳಿ ಈ ಗ್ರಾಮಕ್ಕೆ ನಾನು ಬಂದಾಗ ಎಲ್ಲರೂ ಕೂಡ ತಾಯಿ ಆಶೀರ್ವಾದ ಜೊತೆಗೆ ಗ್ರಾಮದ ಎಲ್ಲ ನನ್ನ ತಾಯಿ ತಂದೆಯವರು ಕೂಡ ನಂಗೆ ಆಶೀರ್ವಾದ ಮಾಡಿ ಕಳಿಸಿದರು. ಅದು ನಾವು ನೆನ್ಪಿಟ್ಕೊನೇಬೇಕಂತಂದ ಗ್ರಾಮ. ಅದ್ರ ಜೊತೆಯಲ್ಲಿ ಹೋದ ಚುನಾವಣೆಯಲ್ಲಿ ನಂಗೆ 1000 ಓಟ್ ಮತಗಳ ಲೀಡ್ ಕೊಡೋ ಮುಖಾಂತರ ಡೊಂಗರಗಾಂವ್ ಗ್ರಾಮದಲ್ಲಿ ನನಗೆ ಮತ್ತೆ ಜನ್ಮ ಕೊಟ್ಟಂಥ ಗ್ರಾಮ ಡೊಂಗರಗಾಂವ್ ಅಂತಕ್ಕಂಥ ಕೂಡ ನಾವು ನೆನ್ಪಿಟ್ಕೋಬೇಕಾಗ್ತದೆ. ಯಾಕಂದರೆ ಈ ಅವಧಿಯಲ್ಲಿ ಸರ್ಕಾರ ಆಗಿದ ಮೇಲೆ ಬೇರೆ ಯಾವುದೂ ಕೂಡ ಅನುದಾನ ಕೊಡ್ತಾ ಇಲ್ಲ, ಯಾವುದೂ ಕೂಡ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಆದರೆ ಏನು ಅನಿವಾರ್ಯ ಕಾರಣದಿಂದ ಇವತ್ತು ಎಲ್ಲ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿನೂ ಕೂಡ ನಾವು ಗ್ಯಾರಂಟಿ ವಿರುದ್ಧವಾಗಿ ನಾವಿಲ್ಲ. ಅದ್ರ ಜೊತೆಯಲ್ಲಿ ಕೂಡ ಅಭಿವೃದ್ಧಿನೂ ಕೂಡ ಆಗಬೇಕಂತಕ್ಕಂಥದ್ದು ಎಲ್ಲ ಶಾಸಕರ ಇಚ್ಛೆ. ಅದ್ರ ಜೊತೆಯಲ್ಲಿ ಇವತ್ತು ನಾನು ಮೊನ್ನೆ ಬಂದಾಗ ಕೂಡ ಇಲ್ಲಿ ಜನರ ನೀರಿನ ಸಮಸ್ಯೆದ ಬೋರ್ವೆಲ್ಗಳು ಬೇಕಂತ ಹೇಳಿ ಹೋಗಿದ್ರು. ಆದರೆ ನಾಳೆ ನನಗನ್ಸೋ ಮಟ್ಟಿಗೆ ನಾಳೆ ಬರ್ಬೋದು ಅಂತ ಅನಿಸ್ಕೊಂಡಿದ್ದೀನಿ. 3 ಬೋರ್ವೆಲ್ ಹೊಡ್ಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಡೊಂಗರಗಾಂವ್ ಗ್ರಾಮದಲ್ಲಿ ಒಂದು SC ಓಣಿದಲ್ಲಿ ಒಂದು ಬೋರ್ವೆಲ್ ಅಂತ ಬೇಕಂತ ಹೇಳಿದರು. 2 ಊರಲ್ಲಿ ಬೇಕಂತ ಹೇಳಿದ್ದಾರೆ. ಅವು 3 ಬೋರ್ವೆಲ್ ನಾಳೆ ಕಳಿಸಿ ನಾಳೆ ಹೊಡಿತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮತ್ತು ಸ್ಕೂಲಿಗೆ ಏನು 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀನಿ. ನನಗನ್ಸೋ ಒಂದು 10ನೇ ದಿವಸದಲ್ಲಿ ಅದು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. 1 ತಿಂಗಳ ಒಳಗಡೆ ರಸ್ತೆ ಕೂಡ ಅಪ್ರೂವಲ್ ಆಗ್ತದೆ. ಅದನ್ನು ಕೂಡ ರಸ್ತೆನೂ ಕೂಡ ನಾನು ಆದಷ್ಟು ಬಂದೆ ಮತ್ತೆ ಇದೇ ವೇದಿಕೆ ಮುಖಾಂತರ ಇಲ್ಲೇ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ನಾನು ಬರ್ತೀನಿ ಅಂತಕ್ಕಂಥ ಕೂಡ ಇನ್ನೊಂದು ಸರ್ತಿ ತಮ್ಮೆಲ್ಲರ ಮುಖಾಂತರ ಹೇಳಿ ಈ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ನಾನು ಭಾಳ ಚೆನ್ನಾಗಿ ಹುಡುಗರು ರೆಡಿಯಾಗಿ ಬಂದ್ರೆ ನಾನು ನೋಡಿದು ಕೂಡ್ಬೇಕು ಅನಿಸ್ತಿತ್ತು. ಆದರೆ ಇವತ್ತು ಯಾದಗಿರಿಗೆ ಹೋಗ್ಬೇಕು ನಾನು ಇಲ್ಲಿಂದ. ಅದ್ರಗೋಸ್ಕರ ಸಮಯ ಇಲ್ಲಾರ್ಗೋಸ್ಕರ ವೇದಿಕೆ ಮೇಲೆ ಎಲ್ಲರೂ ಹಿರಿಯರು ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ